ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ಜೀವನದಲ್ಲಿ ಸಮಸ್ಯೆಗಳು ಬರುವಾಗ, ದುಃಖಗಳು ಬರುವಾಗ ಈ ಪ್ರಾರ್ಥನೆಯನ್ನು ನೀವು ಪ್ರಾರ್ಥಿಸಿ. ಖಂಡಿತವಾಗಿಯೂ ತಟ್ಟನೆ ಅದಕ್ಕಿರುವಂತಹ ಪರಿಹಾರ ನಿಮಗೆ ಸಿಗುತ್ತದೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ನ ನಬಿಯ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾನ ಯಕೂಲು, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾ ಇದ್ದರು, ಇಂದಲ್ ಕರ್ಬಿ, ಜೀವನದಲ್ಲಿ ಸಮಸ್ಯೆಗಳು ಬರುವಾಗ, ದುಃಖಗಳು ಬರುವಾಗ ಈ ರೀತಿ ಹೇಳ್ತಾ ಇದ್ರು, ಲಾ ಇಲಾಹ ಇಲ್ಲಲ್ಲಾಹು ಅಲೀಮುಲ್ ಹಲೀಮ್, ಲಾ ಇಲಾಹ ಇಲ್ಲಲ್ಲಾಹು ರಬ್ಬುಲ್ ಅರ್ಶಿಲ್ ಅಲೀಮ್, ಲಾ ಇಲಾಹ ಇಲ್ಲಲ್ಲಾಹು ರಬ್ಬುಸ್ ಸಮಾವಾತಿ ವ ರಬ್ಬುಲ್ ಅರ್ಲಿ ವ ರಬ್ಬುಲ್ ಅರ್ಶಿಲ್ ಕರೀಮ್. ಈ ರೀತಿಯಾದಂತಹ ಪ್ರಾರ್ಥನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಾರ್ಥಿಸುತ್ತಿದ್ದರು. ಈ ಒಂದು ಪ್ರಾರ್ಥನೆಗೆ ದುವಾ ಉಲ್ ಕರ್ಬ್, ದುಃಖದಲ್ಲಿ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಪ್ರಾರ್ಥಿಸುವಂತಹ ಪ್ರಾರ್ಥನೆ ಎಂಬಂತಹ ಹೆಸರಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಸಮಸ್ಯೆಗಳಿಂದ, ದುಃಖಗಳಿಂದ ರಕ್ಷೆ ಹೊಂದಲು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿದ್ದಾರೆ ಎಂದಾದರೆ ನಾವು ಕೂಡ ಜೀವನದಲ್ಲಿ ದುಃಖಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಈ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸೋಣ. ಕೇವಲ ದುಃಖಗಳು ಬರುವಾಗ ಮಾತ್ರವಲ್ಲ, ಇಂದಿನಿಂದಲೇ ನಾವು ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಲು ಪ್ರಾರಂಭಿಸೋಣ. ಇನ್ನು ಮುಂದೆ ಜೀವನದಲ್ಲಿ ಸಮಸ್ಯೆಗಳು ಬರುತ್ತದೆ, ದುಃಖಗಳು ಬರುತ್ತದೆ ಎಂಬಂತಹ ಭಯ ಬೇಡ. ಅಲ್ಲಾಹನು ಎಲ್ಲ ಸಮಸ್ಯೆಯಿಂದಲೂ ದುಃಖದಿಂದಲೂ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.